ಇವಾಗಿನ ಕಾಲದಲ್ಲಿ ಜಾತಿ ಬಗ್ಗೆ ಯಾರೂ ಒಂದು ಉಸಿರು ಬಿಡಲ್ಲ. ಬಟ್ ಈ ಊರಲ್ಲಿ ಯಾಕೆ ಈ ಥರ ಮಾಡ್ತಿದ್ದಾರೆ, ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗೇ ಇದ್ದರು. ಬಟ್ ನಾನಿಲ್ಲಿ ಇದು ಒಂದೇ ಮನೆ ಇರೋದ್ರಿಂದ ಯಾರೂ ಬರಲ್ವೇನೋ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದೆ ಅಷ್ಟೇ. ನಾನು ಸುಮ್ಮನೆ ನನ್ನ ಅತ್ತೆ, ನಮ್ಮ ಮಾವ, ನಮ್ಮಮ್ಮ, ನಮ್ಮ ಅಪ್ಪಾಜಿ ಅವರೆಲ್ಲರೂ ಮಗಳು, ಸೊಸೆ ಅಂತ ಎಲ್ಲರೂ ಅವರೇ ಅಕ್ಸೆಪ್ಟ್ ಮಾಡಿದ್ಮೇಲೆ ಈ ಊರವ್ರ ಜನ ಮಾತಾಡಿಸ್ದೇ ಇದ್ದಿದ್ದು ನೋಡಿ ನಾನು ಒಂದೇ ಮನೆ ಅಲ್ಲ, ತೋಟಗಳಲ್ಲಿ ಒಂದೇ ಮನೆ ಅಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಅಪ್ಪ ಅಂದರೆ ಮಾವ ಹಿಂಗೆ ಆಚೆ ಹೋಗಿ ಬಂದ ತಕ್ಷಣ ಮನೇಲಿ ಬೇಜಾರಾಗಿ ಕುತ್ಕೊಳೋದು, ಅವ್ರ ಪಾಡಿಗೆ ಅವ್ರು ಇರೋದು, ನೀಟಾಗಿ ಊಟ ತಿಂಡಿ ಮಾಡದೇ ಇರೋದು. ಇವರೆಲ್ಲ ಇದೇ ಥರನೇ ಮಾಡೋಕ್ಕೆ ನಿಂತ್ಕೊಂಡ್ರು. ಅಂದರೆ ಅತ್ತೆ, ಮಾವ, ಗಂಡ, ಭಾವ. ನಾನು ಬೇರೆ ಜಾತಿ ಮದುವೆಯಾಗಿ ಬಂದಿದ್ದೀನಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಆ ಥರ ಇದ್ದಾರೇನೋ ಅಂತ ನಾನು ತಿಳ್ಕೊತಿದ್ದೆ. ಹೀಗೆ ಒಂದು 2 ತಿಂಗಳು ನಡೀತು. ಬಟ್ ನನಗೆ ಎಷ್ಟೇ ನೋವಿದ್ರೂ ನಾನು ತಂದೆ ತಾಯಿನ ಬಿಟ್ಟು ಬಂದೋಳೆ, ಇವರೇ ನನಗೆ ತಂದೆ ತಾಯಿ ಅಂದ್ಕೊಂಡು ಅವ್ರ ಜೊತೆ ನಾನು ಖುಷಿಯಾಗಿ ಇದ್ದೆ. ನನಗೆಷ್ಟು ನಗ್ಸೋಕೆ ಸಾಧ್ಯನೋ ಅಷ್ಟು ಅವ್ರಿಗೆ ನಗ್ಸ್ಕೊಂತ ನಾನು ಚೆನ್ನಾಗಿದ್ದೆ. ತಂದೆ ತಾಯಿನೂ ಫೋನ್ ಮಾಡ್ಕೊತ ಚೆನ್ನಾಗಿದ್ದರು. ಹೀಗೆ ಆಗಿ ಎರಡೂವರೆ ತಿಂಗಳಾದ ನಂತರ ನನಗೆ ಹೆಂಗೆ ಕಿವಿಗೆ ಸುದ್ದಿ ಮುಟ್ಟಿಸ್ತಾ ಬಂದರು, ಅತ್ತೆ ಮಾವನೇ ಈ ಥರ ಇದೆಯಪ್ಪ ಅಂತ. ನಾನು ನೋಡ್ತಾನೆ ಬಂದೆ. ಮೀಟಿಂಗ್ ಎಷ್ಟೋ ಮನೇಲಿ ಸೇರಿಕೊಂಡ್ರು, ಎಷ್ಟೋ ಕಡೆ ಸೇರಿಕೊಂಡ್ರು. ಬಟ್ ನಮ್ಮ ಮಾವ, ನಮ್ಮ ಅತ್ತೆಗೆ ಯಾರಿಗೂ ಕರೀಲಿಲ್ಲ. ಬೇಜಾರು ಅಂದರೆ ನನಗೆ ಎಷ್ಟು ಬೇಜಾರು ಅಂದರೆ ಹೇಳಬಾರ್ದು, ಅಷ್ಟು ಬೇಜಾರು. ಅಂದರೆ ನನ್ನ ಗಂಡನ ಹತ್ರ ಹೇಳಿರೋ ಅಷ್ಟು ನನ್ನ ಅತ್ತೆ ಮಾವನ ಹತ್ರ ಹೇಳ್ಕೊಳಕ್ಕೆ ಹೋಗಿಲ್ಲ. ಯಾಕಂದರೆ ತಪ್ಪು ಮಾಡಿಬಿಟ್ಟೆ ನಾನು. ಈ ಥರ ಎಲ್ಲ ಇದ್ದೆ ಅಂತ ಗೊತ್ತಿದ್ದಿದ್ರೆ ನಮ್ಮ ಅತ್ತೆ, ನಮ್ಮ ಮಾವ ಅವರು ತಂದೆ ತಾಯಿ ಸಮಾನನೇ, ಅವರೇನು ಬೇರೆಯವರೇನಲ್ಲ. ತಲೆ ಈ ಥರ ತಗ್ಸ್ತಾರೆ ಅಂದಿದ್ರೆ ನಾನು ಈ ಥರ ಕೆಲಸನೇ ಮಾಡಬಾರ್ದಾಗಿತ್ತು ಅನ್ನೋ ಮೈಂಡ್ ಸೆಟ್ಟಿಗೆ ಬಂದೆ. ಹೀಗೆ ನೋಡ್ತಾ ಇದ್ದೆ. ಬಟ್ ಮೊನ್ನೆ ಶುಕ್ರವಾರ 22ನೇ ತಾರೀಕಿಗೆ ಈ ಥರ ಮೀಟಿಂಗ್ ಆದಮೇಲೆ ಒಂದೇ ಮಾತಂದೆ, ತಪ್ಪು ಮಾಡಿಬಿಟ್ಟೆ ಅಪ್ಪ, ಅಂದರೆ ಮಾವ ಈ ಥರ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ನಂಗೆ ಭಾಳ ಬೇಜಾರಾಗಿ ಈ ಥರ ಇದು ಮಾಡಿದೆ. ಬಟ್ ಇವರು, ಈ ಜಾತಿ, ಈ ಊರು ನನಗೆ ಬೇಜಾರು ಅಂದರೆ ಎಲ್ಲಿ ಹೋದರೂ ನಾನು ಆಚೆ ತಿರುಗಿದ್ರೂ ನನ್ನನ್ನು ಯಾರೂ ನೋಡೋದು ಇಲ್ಲ. ಯಾಕಂದರೆ ಜಾತಿ ಮುಖ ಕಂಡ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ ಅವ್ರು ನನ್ನ ಮುಖನೂ ನೋಡ್ತಿರ್ಲಿಲ್ಲ. ನನ್ನೊಬ್ಳದೇ ಅಲ್ಲ, ಈಗ ನನ್ನ ಜೊತೆ ನನ್ನ ಅತ್ತೆ, ನಮ್ಮ ಮಾವ, ಗಂಡ, ಭಾವ ಎಲ್ಲರೂ ಇದ್ದಾರಲ್ಲ, ಅವರಿಗೂ ಮತ್ತು ಅವ್ರ ಮುಖ ನೋಡಿದ್ರೆ ಅಂಟ್ಕೊಬಿಡುತ್ತಲ್ಲ. ಹಂಗಾಗಿ ಯಾರೂ ಮುಖನೂ ನೋಡ್ತಿಲ್ಲ, ಮನೆಗೆ ಯಾರು ಹೆಜ್ಜೆನೂ ಇಡಲ್ಲ, ಅಂಗಡಿ ವ್ಯಾಪಾರ ಅದು ಏನೂ ಇಲ್ಲ. ಇದೆಲ್ಲ ನೋಡಿ ತುಂಬ ಮನಸ್ಥಿತಿ ಅನ್ನೋದು ಹೇಳಬಾರ್ದು, ಅಷ್ಟು ಬೇಜಾರಾಗಿದೆ. ನನ್ನೊಬ್ಳಿಗೆ ನನ್ನ ಅತ್ತೆ, ನನ್ನ ಮಾವ, ನನ್ನ ಅಪ್ಪ ಅಮ್ಮ ಈ 4 ಜನ ನನ್ನೊಬ್ಳಿಗೆ ಕೈ ಹಿಡ್ದಿದ್ದಾರೆ. ಅದೇ ಇವ್ರು ಯಾರಿಗೆ ಒಬ್ಬಳು ಹೆಣ್ಮಕ್ಳಿಗೆ ಅತ್ತೆ ಮಾವ ಕೈ ಬಿಟ್ಟು ತಂದೆ ತಾಯಿ ಯಾರು ಇಲ್ದಂಗೆ ಆದವ್ರು, ಆ ಹೆಣ್ಮಕ್ಳು ಏನು ಮಾಡಬೇಕು? ಈಗ ನಾವು ಹೆಂಗೋ ಸ್ಟ್ರಾಂಗಾಗಿ ಮಾತಾಡ್ತೀವಿ, ಎಲ್ಲ ಆಗುತ್ತೆ. ಬಟ್ ಈ ಥರ ಇಲ್ಲದೇ ಇರೋರು, ಅನ್ಎಜುಕೇಟೆಡ್ ಮಕ್ಕಳೇ ಆಗಿರ್ಬೋದು, ಈ ನನ್ನೊಂದು ಜಾತಿ ಅಂತಲ್ಲ, ಬೇರೆ ಯಾವ ಜಾತಿ ಹೆಣ್ಮಕ್ಳಿಗೂ ಈ ಥರ ಆಗಬಾರ್ದು. ಮುಂದೆ ಜಾತಿ ಅಂತ ಉಸಿರು ಎತ್ತಿದವ್ರಿಗೆ ಉಸಿರು ನಿಲ್ಲಿಸ್ಬೇಕು. ಆ ಥರ ಇದು ಕಾನೂನು ಕಟ್ಟುನಿಟ್ಟಾಗಿ ಮಾಡಿಕೊಡ್ಬೇಕು. ನಾನು ಇದರಿಂದ ತುಂಬ ಕುಗ್ಗಿದ್ದೀನಿ ಅಂದರೆ ನಾನು ಹೇಳಬಾರ್ದು, ಅಷ್ಟು ಕುಗ್ಗಿದ್ದೀನಿ. ಬಟ್ ಇದು ನನ್ನ ಪರಿಸ್ಥಿತಿ ಬೇರೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಯಾಕಂದರೆ ನಾನು ಒಬ್ಬಳು ಹೆಣ್ಣು, ಬೇರೆ ಒಬ್ಬಳು ಹೆಣ್ಣಿನ ಬಗ್ಗೆ ಯೋಚನೆ ಮಾಡೇ ನಾನು ಮಾತಾಡ್ತಿದ್ದೀನಿ. ಬಟ್ ಇದು ಇನ್ನೊಂದು ಸತಿ ರಿಪೀಟ್ ಆದರೆ ನಾವು ಹೆಣ್ಮಕ್ಳು ಯಾವ್ಯಾವ ಸ್ಥಿತಿ ಹೋಗ್ತೀವೋ ಅದು ನಿಮಗೆ ಗೊತ್ತಿರುತ್ತೆ. ಬಟ್ ಇದು ಇನ್ನೊಂದು ಸತಿ ಏನಾದರೂ ಆದರೆ ಯಾವ ಕಾರಣಕ್ಕೂ ಯಾರೂ ಸುಮ್ಮನಿರಲ್ಲ. ನೀವು ಅದನ್ನು ಕಾನೂನುಬದ್ಧವಾಗಿ ಅದನ್ನು ಯಾವ ಥರ ನೀವು ಕಟ್ಟುನಿಟ್ಟಾಗಿ ಮಾಡ್ತೀರೋ ಅದು ಕಾನೂನು ಮೇಲೆ ಬಿಟ್ಟಿರೋದು. ಸೊ ಯೋಚನೆ ಮಾಡಿ, ನೀವು ಥಿಂಕ್ ಮಾಡಿ. ನನ್ನ ಅತ್ತೆ, ನಮ್ಮ ಮಾವಿಗೆ ತಲೆ ತಗ್ಸಿರೋರು ಅವರಿಗೊಂದು ಒಳ್ಳೆ ರೀತಿಯಿಂದ ಒಂದು ಶಿಕ್ಷೆ ಆಗಲಿ, ಏನು ತೊಂದರೆ ಇಲ್ಲ. ಶಿಕ್ಷೆ ಆದರೂ ಪರವಾಗಿಲ್ಲ. ಅವರು ನಮಗೆ 4 ತಿಂಗಳು ಜೀವಂತವಾಗಿ ಸುಟ್ಟಿದ್ದಾರೆ ಅಂದಮೇಲೆ ಅವ್ರು ಒಂದು ದಿನನಾರು ಬೇಯಬೇಕು, ನೋವಿಂದ ಅನುಭವಿಸ್ಬೇಕು. ನಾವು ಮಾಡಿದ ತಪ್ಪು ಅಂತ ಅವ್ರಿಗೆ ಅರಿವಾಗಬೇಕು. ಆ ಥರ ಆಗಲೇಬೇಕು. ಅದನ್ನು ನಾನು ಎಲ್ಲರ ಮುಂದೆನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪ್ರೀತಿ ಅಂತ.